ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಮಿತ್ರ ಮಹೇಶ್. ನೀವು ನೋಡ್ತಿದ್ರ ಸವಿನಪ್ಪ ಮಹೇಶ್ ಯೂಟ್ಯೂಬ್ ಚಾನಲ್ನ. ಫ್ರೆಂಡ್ಸ್, ಇವತ್ತು ಬಿಗ್ ಬಾಸ್ ಸೀಸನ್ 12 ವಾರದ ಕತೆ ಕಿಚ್ಚನ ಜೊತೆ ಹಾಗೆಯೇ ಸೂಪರ್ ಸಂಡೇ ವಿತ್ ಸುದೀಪ ಈ ಒಂದು ಎಪಿಸೋಡ್ಗಳ ಬಗ್ಗೆ ಒಂದಿಷ್ಟು ಮಾಹಿತಿ, ಒಂದಿಷ್ಟು ಅನಲೈಸ್. ಸುದೀಪ್ ಸರ್ ಅವರು ಯಾರಿಗೆಲ್ಲ ಬೈದರು, ಯಾರಿಗೆಲ್ಲ ಸ್ಪೆಷಲ್ ಆಗಿ ಕ್ಲಾಸ್ ತಗೊಂಡ್ರು ಅನ್ನೋದು ಕುರಿತು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ವಾರಾಂತ್ಯದಲ್ಲಿ ಯಾವೆಲ್ಲ ವಿಷಯಗಳು ಚರ್ಚೆ ಆಗಬೇಕಿತ್ತು ಅನ್ನೊಂದು ವಿಚಾರಕ್ಕೆ ಬರೋದಾದರೆ, ನನ್ನ ಪ್ರಕಾರ ಮೊದಲನೇದಾಗಿ ಗಿಲ್ಲಿಗೆ ಹೊಡೆದಿರ್ತಕ್ಕಂಥ ರಿಷಾ ಅವ್ರ ಕುರಿತು ಈ ಒಂದು ವಿಷಯದ ಬಗ್ಗೆ ಚರ್ಚೆ ಆಗಬೇಕಿತ್ತು. ರಕ್ಷಿತಾ ಅವರ ಒಂದು ಕ್ಯಾರೆಕ್ಟರ್ನ ಏನು ಅವಹೇಳನ ಒಂದು ಪದ ಬಳಕೆ ಮಾಡಿದ್ರು ಅಶ್ವಿನಿ ಗೌಡ ಅವರು, ಈ ಒಂದು ವಿಚಾರ ಕುರಿತು ಒಂದಿಷ್ಟು ವಿಶ್ಲೇಷಣೆ ಮಾಡಬೇಕಿತ್ತು. ರಕ್ಷಿತಾ ಮತ್ತು ರಾಶಿಕಾಗೆ ಪತ್ರ ಸಿಗುವ ಸಂದರ್ಭದಲ್ಲಿ ಮನೆಯವರ ಒಂದು ಸದಸ್ಯರ ನಡವಳಿಕೆ ಮತ್ತು ಅಶ್ವಿನಿಯವರ ಒಂದು ನಿಲುವು ಹೇಗಿತ್ತು ಅನ್ನೋದ್ರ ಕುರಿತು ಒಂದಿಷ್ಟು ಚರ್ಚೆ ಆಗಬೇಕು. ಕಲಾವಿದರಿಗೆ ಚಪ್ಪಲಿ ತೋರಿಸಿದ್ರು ಅನ್ನೋ ಒಂದು ವಿಚಾರ ಕುರಿತು ಪ್ರೇಕ್ಷಕರಿಗೆ ಸ್ಪಷ್ಟನೆ ಕೊಡಬೇಕು. ಗ್ರೂಪಿಸಮ್ ಮಾಡಿಕೊಂಡು ಕಳಪೆ ಕೊಟ್ಟರು, ಈ ಒಂದು ವಿಚಾರವಾಗಿ ಸಹಿತ ಚರ್ಚೆ ಆಗಬೇಕು. ಸೊ ಇವೆಷ್ಟು ಪ್ರಶ್ನೆಗಳು ಕುರಿತು ಸುದೀಪ್ ಸರ್ ಅವರು ಮಾತಾಡಿದ್ರ ಅನ್ನೋದನ್ನ ಒಂದೊಂದಾಗಿ ನೋಡ್ಕೊಂತ ಹೋಗೋಣ. ಬನ್ನಿ ಎಪಿಸೋಡ್ಗೆ ಹೋಗೋಣ. ಎಪಿಸೋಡ್ ಸ್ಟಾರ್ಟ್ ಆಗ್ತಾ ಇದ್ದಂಗೆ ಕಾವ್ಯ ಅವರು ತುಂಬಾನೇ ಕೇರ್ ಮಾಡ್ತಿರ್ತಾರೆ ಗಿಲ್ಲಿ ಅವ್ರನ್ನ. ಯಾಕಂದ್ರೆ ಅಂದ್ರೆ ಅವರು ಜೈಲಿಗೆ ಹೋಗಿರ್ತಾರೆ. ಸೊ ಹಾಗಾಗಿ ತಂಡೆಯಲ್ಲಿ ಅವ್ರ ಜೊತೆನೆ ಚರ್ಚೆ ಮಾಡ್ತಾ ಇರ್ತಾರೆ. ನಾಳೆಯಿಂದ ನೀನು ಋಷಿ ಅವ್ರ ಜೊತೆ ಜಾಸ್ತಿ ಅಷ್ಟಾಗಿ ಬೆರೆಯಕ್ಕೆ ಹೋಗ್ಬೇಡ, ಅವ್ರ ಜೊತೆ ಮಾತಾಡಕ್ಕೆ ಹೋಗ್ಬೇಡ ಅಂತೇಳಿ ಒಂದಿಷ್ಟು ಸಲಹೆ ಸೂಚನೆಗಳನ್ನು ಕೊಡ್ತಾ ಇರ್ತಾರೆ. ಸೊ ಇದೇ ವಿಚಾರನ ಅಶ್ವಿನಿ ಗೌಡ ಅವರು ತಮ್ಮ ತಂಡದೊಟ್ಟಿಗೆ ಮಾತಾಡ್ತಿರ್ತಾರೆ. ಗಿಲ್ಲಿ ಅವರು ಏನೇನು ತಪ್ಪು ಮಾಡಿದ್ನಪ್ಪ ಅಂದ್ರೆ ಸಹಿತ ಕಾವ್ಯ ಅವರು ಅದನ್ನ ತಿದ್ದಿ ಬುದ್ಧಿ ಹೇಳೋದಿಲ್ಲ, ಸುಮ್ಮನೆ ಹಂಗೇನೆ ಕ್ಯಾರಿ ಆನ್ ಮಾಡಿಬಿಡ್ತಾರೆ ಅಂತೇಳಿ ಕಾವ್ಯ ಅವರ ಕುರಿತು ಒಂದಿಷ್ಟು ಒಪಿನಿಯನ್ಗಳನ್ನು ತಿಳಿಸ್ತಾ ಇರ್ತಾರೆ ಅವ್ರ ತಂಡದೊಟ್ಟಿಗೆ. ಬಟ್ ಇದು ಅವ್ರಿಗೆ ಗೊತ್ತಿಲ್ಲ, ಕಾವ್ಯ ಅವರು ಗಿಲ್ಲಿ ಅವ್ರನ್ನ ತುಂಬಾನೇ ಕಂಟ್ರೋಲ್ ಮಾಡ್ತಾ ಇದ್ದಾರೆ, ತುಂಬಾನೇ ಒಳ್ಳೊಳ್ಳೆ ಸಜೆಷನ್ ಕೊಡ್ತಾ ಇದ್ದಾರೆ ಅನ್ನೋ ಕುರಿತು ಅಶ್ವಿನಿ ತಂಡದವರಿಗೆ ಗೊತ್ತೇ ಇಲ್ಲ. ಸೊ ಇದಾದ ನಂತರ ಮಾಳುವರು ಒಂದು ಸಾಂಗ್ ಆಡ್ತಾರೆ, ಸೂಪರ್ ಆಗಿತ್ತು ಅಂತ ಹೇಳ್ಬೋದು. ತಲೆ ತೊಗಿದ್ದಂತೂ ನಿಜ, ಇವರೊಟ್ಟಿಗೆ ನನ್ನ ಧ್ವನಿ ಸಹ ಜೊತೆಗೂಡಿದ್ದಂತೂ ನಿಜ. ಕಿಚ್ಚನ ಎಂಟ್ರಿ ಆಗುತ್ತೆ ಮಾಸ್ ಆಗಿ. ಮೊದಲನೇದಾಗಿ ಬರ್ತಕ್ಕಂಥ ಟಾಪಿಕ್ ಮಸಿ ಬಿಡುವ ಕಾರ್ಯಕ್ರಮದಲ್ಲಿ ಸೂರಜ್ ಅವರಿಗೆ ಶಬ್ಬಾಶಿ ತಿಳಿಸ್ತಾರೆ ಸುದೀಪ್ ಸರ್ ಅವರು. ನಂತರ ಮಾಳುವರ್ ಒಂದು ವಿಡಿಯೋ ಪ್ಲೇ ಆಗುತ್ತೆ. ಮಾಳುವರು ಯಾಕೆ ಕ್ಯಾಪ್ಟನ್ ಆದ್ರು ಒಂದು ಗೊಂದಲ ಮನೆಯವರೆಲ್ಲರಿಗೂ ಸಹ ಇರುತ್ತೆ. ಸೊ ಈ ಒಂದು ವಿಚಾರವಾಗಿ ಮಾಳುವರು ಏನ್ ಮಾತಾಡಿ ಕ್ಯಾಪ್ಟನ್ ಆದ್ರು ಅನ್ನೋ ವಿಚಾರ ಕುರಿತು ಸುದೀಪ್ ಸರ್ ಅವರು ಒಂದು ವಿಟಿ ಪ್ಲೇ ಮಾಡಿ ಮನೆ ಮಂದಿಯವರೆಲ್ಲರಿಗೂ ತೋರಿಸುತ್ತಾರೆ. ಸುದೀಪ್ ಸರ್ ಅವರು ಇನ್ನೊಂದು ವಿಟಿ ಪ್ಲೇ ಮಾಡ್ತಾರೆ ಸುಧೀರ್ ಅವರ ಬಗ್ಗೆ. ಮನೆಯವರೆಲ್ಲರೂ ಸೇರಿಕೊಂಡು ಸುಧೀರ್ ಅವರು ಕಾಣ್ತಾ ಇಲ್ಲ ಅಂತೇಳಿ ಆಪಾದನೆ ಹೊರಿಸ್ತಾ ಇದ್ದಾರೆ. ಸೊ ನೋಡಿ, ಸುಧೀರ್ ಅವರು ಈ ರೀತಿ ಕಾಣ್ತಾ ಇದ್ದಾರೆ ಅಂತೇಳಿ ಇಂಡೈರೆಕ್ಟ್ ಆಗಿ ಸುಧೀರ್ ಅವ್ರನ್ನ ತುಪ್ಪಕ್ಕಂತ ಹೋಗೋದಂಗೆ ಆಗಿತ್ತು ಈ ಒಂದು ಸನ್ನಿವೇಶ. ನಂತರ ಕಳಪೆ ವಿಚಾರವಾಗಿ ಒಂದಿಷ್ಟು ಚರ್ಚೆ ಆಗುತ್ತೆ. ನೀವೆಲ್ಲ ಸೇರಿಕೊಂಡು ಗ್ರೂಪಿಸಮ್ ಆಗಿ ಮಾಡಿಕೊಂಡು ಗಿಲ್ಲಿ ಅವ್ರನ್ನ ಟಾರ್ಗೆಟ್ ಮಾಡಿ ಕಳಪೆ ಮಾಡಿದ್ರಿ ಅಂತೇಳಿ ಸುದೀಪ್ ಸರ್ ಅವರು ಈ ಒಂದು ವಿಚಾರನ ತಲುಪಿಸುವಲ್ಲಿ ಯಶಸ್ವಿಯಾದರು ಅಂತ ಹೇಳ್ಬೋದು. ಸೊ ಇದಾದ ನಂತರ ನೆಕ್ಸ್ಟ್ ಧನುಷ್ಗೆ ವ್ಯಕ್ತಿತ್ವದ ಕುರಿತು ಕಿಚ್ಚನ ಚಪ್ಪಾಳೆ ಕೊಡ್ತಾರೆ ಧನುಷ್ ಅವರಿಗೆ. ಡಿಸರ್ವ್ ಇದ್ದಾರ ಅನ್ನೋದಾದ್ರೆ ನನ್ನ ಪ್ರಕಾರ ಈ ವಾರ ಬಹುಶಃ ಯಾರಿಗೂ ಕೊಡ್ತಿದ್ರು ಪರವಾಗಿದ್ದಿಲ್ಲ. ಸೊ ಇದಾದ ನಂತರ ಪಾರ್ಟ್ 1 ಪಾರ್ಟ್ 2 ಅಂತೇಳಿ ಚಂದ್ರಪ್ರಭಾ ಅವರ ಒಂದು ವಿಡಿಯೋ ಪ್ಲೇ ಮಾಡಿ ತೋರಿಸ್ತಾರೆ. ಪಾರ್ಟ್ 1 ತಂಗಿಯವ್ರ ಜೊತೆ ಹೇಗಿದ್ರು ಅನ್ನೋದು ಕುರಿತು, ಪಾರ್ಟ್ 2 ರಿಷಿ ಅವ್ರ ಜೊತೆ ಹೇಗಿದ್ರು ಅನ್ನೋದು ಕುರಿತು, ಗಿಲ್ಲಿ ಮತ್ತು ಕಾವ್ಯ ಅವ್ರ ನಡುವೆ ನಡೀತಕ್ಕಂಥ ಒಂದು ಸಂಬಂಧ ಏನಿದೆ ಅದನ್ನ ಬೇರೆ ರೀತಿ ತೀರ್ಚುವಲ್ಲಿ ಯಶಸ್ವಿಯಾಗಿ ಕಂಡು ಬಂದಿದ್ದರು. ಈ ಒಂದು ವಿಚಾರ ಕುರಿತು ಸುದೀಪ್ ಸರ್ ಅವರು ಮಹಾಮಂಗಳಾರತಿ ಮಾಡಿದ್ರು ಅಂತ ಹೇಳ್ಬೋದು ಚಂದ್ರಪ್ರಭಾ ಅವರಿಗೆ. ಚಪ್ಪಲ್ ತೋರಿಸಿದ್ದು ಅಂತಂದ್ರೆ ಕಲಾವಿದರಿಗೆ ಚಪ್ಪಲ್ ತೋರಿಸಿದ್ರಿ ಅನ್ನೋ ಒಂದು ವಿಚಾರ ಕುರಿತು ಯಾರು ತೋರಿಸಿದ್ರು ಯಾರು ತೋರಿಸಿಲ್ಲ ಅನ್ನೋ ವಿಡಿಯೋ ಮುಖಾಂತರ ತೋರಿಸ್ತಾರೆ ಅಂತ ಹೇಳ್ಬೋದು ಕರ್ನಾಟಕ ಜನತೆಗೆ. ಸೊ ಈ ಒಂದು ವಿಚಾರದಲ್ಲಿ ರಕ್ಷಿತಾ ಅವರು ಅಶ್ವಿನಿಯವರ ಒಂದು ಓಟ್ ಏನಿದೆ ಅದು ನನ್ನ ಕಾಲು ಸಮಕ್ಕೆ ಬ್ರೇಕ್ ಮಾಡ್ತೀನಿ ಆ ಒಂದು ಓಟ್ನ ಅನ್ನೊಂದು ವಿಚಾರನ ಇಟ್ಕೊಂಡು ತಿರುಗಿಸಿ ಮುರುಗಿಸಿ ಹಿಡಿದ್ದು ಅಶ್ವಿನಿ ಗೌಡ ಅವರು ಅನ್ನೋದು ಇಲ್ಲಿ ಕನ್ಫರ್ಮ್ ಆಗಿ ಗೊತ್ತಾಗುತ್ತೆ ವೀಕ್ಷಕರಿಗೆ. ಸುದೀಪ್ ಸರ್ ಅವರು ಜನರಿಗೆ ಕ್ಲಿಯಾರಿಟಿಯನ್ನು ಕೊಟ್ಟು ತುಂಬ ಒಂದು ಉತ್ತಮ ಕೆಲಸ ಮಾಡಿದ್ರು ಅಂತ ಹೇಳ್ಬೋದು. ಯಾಕಂದ್ರಪ್ಪ ಅಂದರೆ ಈ ಒಂದು ವಿಷಯ ತುಂಬಾ ಚರ್ಚೆ ಆಗ್ತಾ ಇತ್ತು. ಹಾಗೆಯೇ ಈ ಒಂದು ವಿಚಾರದಲ್ಲಿ ರಕ್ಷಿತಾ ಅವರು ಸಹ ಬೈತಾರೆ, ಕಾಲು ತೋರಿಸೋದು ದೊಡ್ಡವರಿಗೆ ಈ ರೀತಿ ಮಾಡೋದು ಸರಿನಾ ಅಂತೇಳಿ. ಅಶ್ವಿನಿ ಗೌಡ ಅವರು ನಿಮ್ಮ ಹತ್ರ ಸಾರಿ ಕೇಳಿದ್ರು ಸಹಿತ ನೀವು ಮತ್ತೆ ಜಿಲ್ ಅಂತೇಳಿ ಮತ್ತೆ ಈ ಒಂದು ವಿಷಯನ ಪ್ರಸ್ತಾಪಿಸಿ ಮತ್ತೆ ಅವರೊಟ್ಟಿಗೆ ಜಗಳ ಮಾಡ್ತೀರಿ, ಇದು ತಪ್ಪು, ತುಂಬಾ ತಪ್ಪಾಗುತ್ತೆ ಅಂತೇಳಿ ರಕ್ಷಿತಾ ಅವ್ರನ್ನ ಮತ್ತೆ ಬೈತಾರೆ. ಒಟ್ಟಾರೆಯಾಗಿ ಈ ಒಂದು ವಿಚಾರ ಕುರಿತು ನನ್ನ ಒಂದು ಅಭಿಪ್ರಾಯ ಹೇಗಿತ್ತು ಅನ್ನೋ ವಿಚಾರಕ್ಕೆ ಬರೋದಾದರೆ, ನಾನು ಬೈಯೋವಾಗೆ ಬೈತೀನಿ, ನೀನು ಅಳೋ ಹಾಗೆ ನಟನೆ ಮಾಡು ಅಂತ ಹೇಳೋ ಹಾಗೆ ಇತ್ತು ಈ ಒಂದು ಸನ್ನಿವೇಶ. ಒಂದು ತಪ್ಪನ್ನು ತೋರಿಸಿ ಹಲವಾರು ಲೆಕ್ಕವಿಲ್ಲದಷ್ಟು ತಪ್ಪುಗಳನ್ನು ಮುಚ್ಚಾಕಿದ್ರು ಅಂತ ನನ್ನ ಒಂದು ಅನಿಸಿಕೆ ಆಗುತ್ತೆ. ನಂತರ ರಕ್ಷಿತ್ ಅವರಿಗೆ ಮತ್ತು ರಾಶಿಕ್ ಅವರಿಗೆ ಸಿಗ್ತಕ್ಕಂಥ ಲೆಟರ್ನ ಕುರಿತು ಒಂದು ವಿಚಾರ ಚರ್ಚೆ ಆಗುತ್ತೆ. ಈ ಒಂದು ಟಾಸ್ಕಲ್ಲಿ ರಕ್ಷಿತ್ ಅವರಿಗೆ ಪತ್ರ ಸಿಗಬಾರ್ದು ಅನ್ನೋದು ಜಾಸ್ತಿ ಇತ್ತೆ ಹೊರತು ರಾಶಿಕೆಗೆ ಸಿಗಬೇಕು ಅನ್ನೋದು ನಿಮ್ಮ ಉದ್ದೇಶ ಕಾಣಿಸ್ಲೇ ಇಲ್ಲ. ಪರ್ಸ್ನಲ್ ಗ್ರಜ್ ತುಂಬಾ ಇತ್ತು, ತುಂಬಾ ಸ್ಪಷ್ಟವಾಗಿ ತಿಳಿಸಿ ಹೇಳಿದ್ರು ಅಂತ ಹೇಳ್ಬೋದು ಸುದೀಪ್ ಸರ್ ಅವರು ಈ ಒಂದು ವಿಚಾರ ಕುರಿತು. ಇವರು ತಪ್ಪನ್ನು ಒಪ್ಕೊಳ್ತಾ ಇಲ್ಲ, ಸುದೀಪ್ ಸರ್ ಅವರು ಬಿಡ್ತಾ ಇಲ್ಲ. ನನ್ನ ಪ್ರಕಾರ ಹೇಳೋದಾದರೆ ಈ ಒಂದು ತಪ್ಪು ಮುಚ್ಚಾಕುವ ಪ್ರಯತ್ನ ಮಾಡಿದ್ರು ಅಂತ ಹೇಳ್ಬೋದು ಬಿಗ್ ಬಾಸ್ ತಂಡದವರು. ಹೋದ ವಾರನೇ ಚರ್ಚೆ ಆಗಬೇಕಾಗಿತ್ತು ಈ ಒಂದು ವಿಷಯ, ಯಾಕೆ ಚರ್ಚೆ ಆಗಲಿಲ್ಲ ಅನ್ನೋದು ಕುರಿತು ಸ್ಪಷ್ಟನೆ ಕೊಡ್ತಾರೆ. ನಾನು ಈ ಒಂದು ವಿಷಯನ ಕೂಲಂಕುಷವಾಗಿ ವಿಚಾರ ಮಾಡಿ ನೋಡಿ ಹೇಳಬೇಕಾಗಿತ್ತು ಅಂತೇಳಿ ತಿಳಿಸ್ತಾರೆ. ಈ ಒಂದು ವಿಷಯನ ಹಂಗೆ ತೇಲಿಸ್ಬಿಟ್ಟಿರೋರು. ಯಾಕಂದಪ್ಪ ಅಂತಂದರೆ ಈ ಒಂದು ವಿಷಯ ಜನರಿಗೆ ಗೊತ್ತೂ ಇರಲಿಲ್ಲ. ಎಲ್ಲಿ ಮಸಿ ಬಿಡಿಯೋ ಒಂದು ಟಾಸ್ಕ್ ಇರುತ್ತೋ ಅಲ್ಲಿ
ಧನುಷ್ ಅವರು ಮತ್ತು ಗಿಲ್ಲಿ ಅವರು ಈ ಒಂದು ವಿಚಾರನ ಕುರಿತು ತುಂಬಾ ಸ್ಪಷ್ಟನೆ ಕೊಡ್ತಾರೆ. ಈ ರೀತಿ ರಕ್ಷಿತ್ ಅವರು ಹೇಳೇ ಇಲ್ಲ, ನಿಮ್ಮ ಓಟ್ನ ಕಾಲಡಿಯಲ್ಲಿ ಇಟ್ಟು ಬ್ರೇಕ್ ಮಾಡ್ತೀನಿ ಅನ್ನೋ ವಿಚಾರನ ಕುರಿತು ಹೇಳಿದ್ಲೇ ಹೊರತು ನೀನು ಅದನ್ನ ತಿರುಗಿಸಿ ಸುದೀಪ್ ಸರ್ ಅವ್ರ ಹತ್ರ ಮಾತಾಡಿದೆ ಅಂತೇಳಿ ತಿಳಿಸ್ತಾರೆ ಎಲ್ಲ ಇಬ್ಬರು ಸೇರಿಕೊಂಡು. ಬಿಗ್ ಬಾಸ್ ತಂಡದವರಿಗೆ ಗೊಂದಲಕ್ಕೀಡಾಗುತ್ತಾರೆ. ಒತ್ತಾಯಪೂರ್ವಕವಾಗಿ ಈ ಒಂದು ವಿಷಯನ ಟೆಲಿಕಾಸ್ಟ್ ಮಾಡಿದ್ರು ಅಂತ ನನಗನ್ಸುತ್ತೆ. ಸೊ ಇದಾದ ನಂತರ ಧನುಷ್, ರಕ್ಷಿತಾ, ಗಿಲ್ಲಿ, ಅಶ್ವಿನಿ ಅವರು ಸೇವ್ ಆಗ್ತಾರೆ. ಫ್ಯಾಮಿಲಿ ಪತ್ರಗಳು ಯಾರ್ಯಾರಿಗೆ ಸಿಗಲಿಲ್ಲ ಅನ್ನೋ ವಿಚಾರ ಕುರಿತು ತುಂಬಾ ಸ್ಪಷ್ಟನೆ ಕೊಟ್ಟು ಈ ಒಂದು ವಿಚಾರನ ಚರ್ಚೆ ಮಾಡ್ತಾರೆ ಅಂತ ಹೇಳ್ಬೋದು. ಸುದೀಪ್ ಸರ್ ಅವರು ಮನಸ್ಸಿನ ಭಾವನೆಗಳನ್ನು ವ್ಯಕ್ತಪಡಿಸಿ ಒಂದಿಷ್ಟು ಕಣ್ಣೀರು ಹಾಕಿದ್ರು ಅಂತ ಹೇಳ್ಬೋದು. ಸ್ಪರ್ಧಿಗಳೆಲ್ಲರೂ ಸೇರಿಕೊಂಡು ಮಸಿ ಬಿಡುವ ಒಂದು ಟಾಸ್ಕಲ್ಲಿ ರಕ್ಷಿತ್ ಅವರಿಗೆ ಹೇಳಿರ್ತಕ್ಕಂಥ ಒಂದು ವಿಚಾರ ಕುರಿತು ನೆನಪು ಮಾಡಿ ತಿಳಿಸ್ತಾರೆ ಅಶ್ವಿನಿ ಗೌಡ ಅವರಿಗೆ. ಸೊ ಈ ರೀತಿ ತುಂಬಾ ತಪ್ಪಾಗುತ್ತೆ, ಹೇಳೋಕೆ ಹೋಗ್ಬಾರ್ದು. ಒಂದು ಹುಡುಗಿ ಒಂದು ಕ್ಯಾರೆಕ್ಟರ್ ಹಾಳಾಗೋಗುತ್ತೆ. ಇದ್ರ ಜೊತೆಗೆ ಇವರೊಟ್ಟಿಗೆ ಯಾರು ಇರ್ತಾರೋ ಅವ್ರ ಕ್ಯಾರೆಕ್ಟರ್ ಸಹಿತ ಹಾಳಾಗೋಗೋ ಸಂಭವ ಜಾಸ್ತಿ ಇರುತ್ತೆ ಅಂತೇಳಿ ತಿಳಿಸ್ತಾರೆ ಸುದೀಪ್ ಸರ್ ಅವರು ಅಶ್ವಿನಿ ಗೌಡ ಅವರಿಗೆ. ಗಿಲ್ಲಿ ಅವರಿಗೆ ತಮಾಷೆ ಅತಿ ಆಗಬಾರ್ದು, ನೀವು ಸಹ ಹೊರಗಡೆ ಬರೋ ಸಾಧ್ಯತೆ ಇದೆ ಅಂತೇಳಿ ಗಿಲ್ಲಿ ಅವ್ರಿಗೂ ಸಹ ಒಂದಿಷ್ಟು ಕ್ಲಾಸ್ ತಗೋತಾರೆ ಅಂತ ಹೇಳ್ಬೋದು. ಸೊ ನಂತರ ಬರ್ತಕ್ಕಂಥದ್ದೇ ಗಿಲ್ಲಿ ಮತ್ತು ರಿಷಿ ಅವ್ರು ನಡುವೆ ನಡೆದಿರ್ತಕ್ಕಂಥ ಒಂದು ಹೊಡೆದಾಟದ ಸಂದರ್ಭ ಏನಿದೆ, ಆ ಒಂದು ವಿಚಾರ ಕುರಿತು ಇವರು ಇರಬೇಕಾಗಿ ಮನೆಯಲ್ಲಿ ಅನ್ನೋದು ಕುರಿತು ನಿಮಗಳ ಒಂದು ಒಪಿನಿಯನ್ ತಿಳಿಸಿ ಅಂತೇಳಿ ತಿಳಿಸ್ತಾರೆ. ಎಲ್ಲರೂ ಸೇರಿಕೊಂಡು ಒಂದು ವಾರ್ನಿಂಗ್ ಆಗಿ ಇಟ್ಕೊಳ್ಳಿ. ಸೊ ಮುಂದಿನ ಸತಿ ಇದೆ ಕಂಟಿನ್ಯೂ ಆದ್ನಪ್ಪ ಅಂದರೆ ಹೊರಗಡೆ ಕಳಿಸೋ ಪ್ರಯತ್ನ ಮಾಡಿ ಅಂತೇಳಿ ಎಲ್ಲರೂ ಸೇರಿಕೊಂಡು ಎಲ್ಲೋ ಬೋರ್ಡ್ನ ಅವರಿಗೆ ಕೊಡ್ತಾರೆ ಅಂತ ಹೇಳ್ಬೋದು. 24 ಗಂಟೆ ತಾಸು ಅವರು ಜೈಲಲ್ಲಿರಬೇಕು, ಹಾಗೆಯೇ ನೇರವಾಗಿ ನಾಮಿನೇಟ್ ಆಗುತ್ತಾರೆ ಅಂತೇಳಿ ಈ ಒಂದು ವಿಷಯನ ಇಲ್ಲಿಗೆ ಮೊಟಕುಗೊಳಿಸ್ತಾರೆ. ಒಂದಂತೂ ಕನ್ಫರ್ಮ್ ಆಯಿತು, ಈ ಜೋರಾಗಿ ಜಗಳ ಮಾಡೋದ್ರಿಂದ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಕನ್ಫರ್ಮ್ ಆಗಿ ಸೀಟು ಬುಕ್ಕಿಂಗ್ ಆಗುತ್ತೆ ಅಡ್ವಾನ್ಸ್ ಆಗಿ ಅನ್ನೋದು. ಸರಿ, ಮುಂದೆ ಏನು ಎಲ್ಲ ಸೀಸನ್ಗಳಂತೆ ಈ ಒಂದು ಸೀಸನ್ ಸಹ ಹಂಗೆ ಕಂಟಿನ್ಯೂ ಆಗ್ತಾ ಇದೆ. ನೋಡುಗರನ್ನು ಬಕರಗಳನ್ನಾಗಿ ಮಾಡುವುದೇ ಬಿಗ್ ಬಾಸ್ ತಂಡದವರ ಒಂದು ಉದ್ದೇಶ. ಅದೇ ಇವರ ಸ್ಟ್ರಾಟಜಿ ಕೂಡ. ಕಿಚ್ಚನ ಪಂಚಾಯಿತಿಯಲ್ಲಿ ನೊಂದ ಜೀವಿಗಳಿಗೆ ನ್ಯಾಯ ಸಿಗುತ್ತೆ ಅನ್ನೋದು ಕನಸಿನ ಮಾತು. ರಿಷಿಕಾ ಅವರ ವಿಚಾರದಲ್ಲಿ ನನ್ನ ಪ್ರಕಾರ ಮುಂದೆ ಏನಾಗ್ಬೋದು ಅನ್ನೋ ಒಂದು ವಿಚಾರಕ್ಕೆ ಬರೋದಾದರೆ, ಗಿಲ್ಲಿಯವರನ್ನು ಹೊಡೆದಿದ್ದಕ್ಕೆ ಗಿಲ್ಲಿಯವರ ಕಡೆಯಿಂದನೇ ಸಾರಿ ಕೇಳಿಸಿ ಅವರಿಗೆ ತಪ್ಪಾಯಿತು ಅಂತ ಕ್ಷಮೆ ಕೇಳಿಸಿ ರಿಷಿ ಅವರು ಮನೆಯಲ್ಲಿ ಉಳ್ಕೊಳ್ಳಿ ಅಂತೇಳಿ ಗಿಲ್ಲಿಯವರ ಬಾಯಿಂದನೇ ಹೇಳಿಸ್ತಾರೆ. ಇದು ಕಡಖಂಡಿತವಾಗಿ ಸತ್ಯ. ಹಿಂಗೆ ಆಗೋದು, ನಾ ಹೇಳಿದಂಗೆ ಆಗೋದು, ಬೇಕಿದ್ರೆ ನೋಡ್ತಾ ಇರಿ. ಒಟ್ಟಾರೆಯಾಗಿ ಈ ಒಂದು ಎಪಿಸೋಡಲ್ಲಿ ಅಶ್ವಿನಿ ಅವರ ಬಿಹೇವಿಯರ್ ಹೇಗಿತ್ತು ಅನ್ನೋ ಒಂದು ವಿಚಾರಕ್ಕೆ ಬರೋದಾದರೆ, ಸುದೀಪ್ ಸರ್ ಅವರು ಅಶ್ವಿನಿ ಗೌಡ ಅವರಿಗೆ ಬೈಯುವಾಗ ರಿಯಾಕ್ಷನ್ ಹೇಗಿತ್ತು, ತಮ್ಮನ್ನು ತಾವು ಸಮರ್ಥನೆ ಮಾಡಿಕೊಳ್ಳುವಲ್ಲಿ ತುಂಬ ಮುಂದೆ ಇದ್ದರು ಅಂತ ಅನ್ಸುತ್ತೆ. ಎಲ್ಲೋ ಒಂದು ಕಡೆ ನಂಗೆ ಅನ್ಸಿದ್ದು ನಾನು ಹೇಳಿದೆ. ಮೇ ಬಿ ಡೈಲಾಗ್ಗಳೇ ಜಾಸ್ತಿ ಆಗಿದ್ದು ಈ ಒಂದು ಎಪಿಸೋಡಲ್ಲಿ ಅಶ್ವಿನಿ ಗೌಡ ಅವರ ಕುರಿತು. ಇದ್ದದ್ದನ್ನು ಇದ್ದಾಗೆ ಹೇಳಿ, ಇರೋದನ್ನು ಹಾಗೆ ತೋರಿಸಿ, ಮಾತಾಡಿಲ್ಲ ಅಂತ ಹೇಳಿದವರಿಗೆ ವಿಡಿಯೋ ಮುಖಾಂತರ ತೋರಿಸಿ, ಕಲಾವಿದರಿಗೆ ಸಂಪೂರ್ಣ ಗೌರವ ಕೊಟ್ಟು ಅಶ್ವಿನಿಯವರ ಕಣ್ಣಿಗೆ ಕಟ್ಟಿದ ಬಟ್ಟೆಯನ್ನು ಬಿಚ್ಚಿ ಇದ್ದ ಸತ್ಯವನ್ನು ಅಶ್ವಿನಿ ಗೌಡ ಅವರಿಗೆ ತಿಳಿಸುವಲ್ಲಿ ಸುದೀಪ್ ಸರ್ ಅವರು ಯಶಸ್ವಿಯಾದರು ಅಂತ ನನ್ನ ಒಂದು ಅನಿಸಿಕೆ ಆಗುತ್ತೆ. ವೀಕೆಂಡಲ್ಲಿ ಅಷ್ಟಾಗಿ ಜಾಸ್ತಿ ಏನು ಕ್ಲಾಸ್ ಇರಲಿಲ್ಲ, ಆದ್ರೂ ಎಷ್ಟು ತಲುಪಿಸಬೇಕಾಗಿತ್ತು ಅಷ್ಟು ತಲುಪಿಸಿದ್ರು ಅಂತ ನನ್ನ ಒಂದು ಅನಿಸಿಕೆ ಆಗುತ್ತೆ. ಮುಂದಿನ ದಿನಗಳಲ್ಲಿ ಯಾವ ರೀತಿ ಒಂದು ಬಿಹೇವಿಯರ್ ಚೇಂಜ್ ಆಗುತ್ತೋ ಅಥವಾ ಇದೇ ಕಂಟಿನ್ಯೂ ಆಗುತ್ತೋ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಇದಾಗಿತ್ತು ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು, ಬಾಯ್.